ಪ್ರೆಗ್ನೆನ್ಸಿನಲ್ಲಿ ಬೇಬಿ ಓಕೆ ಇದೆಯೋ ಇಲ್ವೋ ಅಂತ ಮನೆಯಲ್ಲೇ ಹೆಂಗ್ ಕಂಡುಹಿಡಿಯೋದು? ಬೇಬಿ ಮೂವ್ಮೆಂಟ್ಸ್ ಟ್ರ್ಯಾಕ್ ಮಾಡಬೇಕು ಮಮ್ಮಿ. 1 ಅವರ್ ಅಲ್ಲಿ ಬೇಬಿ 10 ಟೈಮ್ಸ್ ಮೂವ್ ಮಾಡಿದ್ರೆ ಓಕೆ. ಕಮ್ಮಿ ಮೂವ್ಮೆಂಟ್ ಆಯ್ತು ಅಂದ್ಕೂಡ್ಲೆ ಫಸ್ಟ್ ಊಟ ಮಾಡಿ, ಫ್ರೂಟ್ ಜ್ಯೂಸ್ ಕುಡೀರಿ, ರೆಸ್ಟ್ ಮಾಡಿ, ಲೆಫ್ಟ್ ಸೈಡ್ ವಾಟರ್ ಕುಡೀರಿ. ಇದ್ 4 ಮಾಡಿ ಮತ್ತೆ 1 ಅವರ್ ಚೆಕ್ ಮಾಡಿ. ಕಮ್ಮಿ ಮೂವ್ಮೆಂಟೇ ಆಯ್ತು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಇಮಿಡಿಯೇಟ್ ಆಗಿ. ನಾವು ಫಸ್ಟ್ ಡಾಪ್ಲರ್ ಮಾಡ್ತೀವಿ, ಅಂದ್ರೆ ಬೇಬಿ ಬ್ಲಡ್ ಫ್ಲೋ ಚೆಕ್ ಮಾಡ್ತೀವಿ. NST ಬೇಬಿ ಹಾರ್ಟ್ ಬೀಟ್ ಅನ್ನ 20 ಮಿನಿಟ್ಸ್ ಟ್ರ್ಯಾಕ್ ಮಾಡ್ತೀವಿ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಾಗಿದೆ ಅಂತ. ಒಂದು ವೇಳೆ ನಿಮ್ಮ ಬೇಬಿ ಬ್ರೀಚ್ ಅಂದ್ರೆ ಕಾಲ್ ಕೆಳಗಡೆ ತಲೆ ಮೇಲಿತ್ತು, ಅಥವಾ ನೀವು ಸ್ವಲ್ಪ ದಪ್ಪಕ್ಕಿದ್ರಿ, ಬೇಬಿ ಸುತ್ತ ಫ್ಲೂಯಿಡ್ ಜಾಸ್ತಿ ಇದೆ, ಪಾಲಿಹೈಡ್ರಾಮ್ನಿಯೋಸ್, ಅಥವಾ ಬೇಬಿದು ಪ್ಲೆಸೆಂಟಾ ಮುಂದೆ ಇದೆ ಅಂದ್ರೆ ಮೂವ್ಮೆಂಟ್ಸ್ ಅಷ್ಟು ಚೆನ್ನಾಗಿ ಗೊತ್ತಾಗದೆ ಇರಬಹುದು. ಸೊ ಬೇಬಿ ಇದು ಮೂವ್ಮೆಂಟ್ ಎರಡನ್ನು ಕೌಂಟ್ ಮಾಡ್ಕೋಬೇಕು. ಬೇಬಿ ಮೂವ್ಮೆಂಟ್ಸ್ 28 ವೀಕ್ಸ್ ಮೇಲೆ ನಾವು ಕೌಂಟ್ ಮಾಡಕ್ ಹೇಳಕ್ ಶುರು ಮಾಡ್ತೀವಿ. ಒಂದೊಂದ್ಸತಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೆ 26 ವೀಕ್ಸ್ ಇಂದನೇ ಕೌಂಟ್ ಮಾಡಕ್ ಹೇಳ್ತೀವಿ. ಯಾವಾಗ ಕೌಂಟ್ ಮಾಡಬೇಕು ಅಂದ್ರೆ ಮೀಲ್ಸ್ ಆದ್ಮೇಲೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದ್ಮೇಲೆ 1 ಅವರ್ ಕೌಂಟ್ ಮಾಡ್ಕೊಳ್ಳಿ. ಏನೆಲ್ಲ ಮಾಡ್ಬೇಕು ಅಂತ ಕೆಳಗಡೆ ಬರ್ದಿರ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ.